ತಿಂಗಳ ನಿಮ್ಮ ಹೆಸರು ಹೇಳಿ ಊಟ ಮಾಡ್ತಾರೆ ಸರ್ ಅಲ್ಲಿನ ವಿದ್ಯಾರ್ಥಿನಿಯರು ವಿದ್ಯಾರ್ಥಿಗಳು. ಒಂದು ದಿನ 4 ತಾಸು ನೀವು ಕುಣಿದು ಕುಪ್ಪಳಿಸ್ತಿರೋ ಅಥವಾ ಒಂದು ತಿಂಗಳ ನಿಮ್ಮ ವಿದ್ಯಾರ್ಥಿಗಳು ಸುಖವಾಗಿ ಊಟ ಮಾಡಿರಲಿ ಅನ್ನೋದು ನೀವು ಭಾವಿಸ್ಕೊಳ್ರಿ. ನಾ ಜಾಸ್ತಿ ಹೇಳಕ್ ಹೋದ್ರೆ ಬೇರೆ ಬೇರೆ ಅರ್ಥಗಳು ಬರ್ತಾವ ಅದಕ್ಕೆ. ಆ ನಂತರ ಬೇರೆ ಬೇರೆ ಯಾರನ್ನೋ ಕರೆಸಿ ಅಲ್ಲಿ ಸನ್ಮಾನ ಮಾಡೋದಕ್ಕಿಂತ ನಿಮ್ಮ ಓಣಿಯಲ್ಲಿ ಯಾವ ಓಣಿಯಲ್ಲಿ ಗಣಪತಿ ಕೂಡಿಸಿರಿ ಆ ಓಣಿಯಾಗ 10th PUC ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವ್ರು ತಂದು ಸನ್ಮಾನ ಮಾಡ್ರಿ. ಒಬ್ರಿಗೆ ಪ್ರೇರೇಪಣೆ ಆಗ್ತದೆ. ಆ ಯಾರೋ ಕೆಲ್ಸಕ್ಕೆ ಬರಲ್ಲ ಯಾರನ್ನೊಬ್ರು ಕರ್ಸೋದು ಅವನ ಪರವಾಗಿ ಏನೋ ದೊಡ್ಡ ಅಡ್ವರ್ಟೈಸ್ಮೆಂಟ್ ಮಾಡಿ ದೊಡ್ಡ ಅವ್ರ ಪೋಸ್ಟರ್ಗಳು ಹಾಕೋದು ಬೇಕಾಗಿಲ್ಲ. ಅದು ನಿಮ್ಮ ಓಣಿಯವ್ರನ್ನ ಸನ್ಮಾನ ಮಾಡ್ರಿ. ಯಾವುದೇ ನಾಟ್ ಓನ್ಲಿ 10th PUC ಎಲ್ಲ ಅವರು ಯಾವ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಒಳ್ಳೆ ಪ್ರೊಫೆಸರ್ ಇದ್ರೆ ಅವ್ರಿಗೆ ಮಾಡ್ರಿ. ಒಳ್ಳೆ ಇನ್ನೂ ನಿಮ್ಮ ಓಣಿಗೆ ಒಬ್ರವ್ರು ಇರ್ತಾರೆ ಐ ಥಿಂಕ್ ಪೌರ ಕಾರ್ಮಿಕರು ಯಾರೋ ಅವ್ರ ಬಗ್ಗೆ ವಿಚಾರ ಮಾಡೋದಿಲ್ಲ ನಾವು. ಅವ್ರ ಬಗ್ಗೆ ಬರೀ ದಿನ ನಮ್ಮ ಕಸ ಒಯ್ದಿಲ್ಲ ನಿಮ್ಮ ಕಸ ಒಯ್ದಿಲ್ಲ ಅಂತ ಹೇಳ್ತೀವಿ. ಒಂದು ಗಣಪತಿ ದಿನ ಕರೀರಿ ಅವ್ರಿಗೆ, 2ನೇ ದಿನನೋ 3ನೇ ದಿನನೋ ಕರೆದವ್ರಿಗೆ ಒಂದು ಸನ್ಮಾನ ಮಾಡ್ರಿ. ಅವ್ರದ್ದು ಒಂದು ಸಾರ್ಥಕ ಆಗ್ತದೆ. ಹೌದಪ್ಪ, ಸೊಸೈಟಿ ನಮ್ಮನ್ನು ಕೂಡ ಗಮನಿಸ್ತಾ ಇದೆ, ನಮ್ಮನ್ನು ಕೂಡ ಗೌರವಿಸ್ತಾ ಇದೆ ಅಂತಂದು ಹೇಳಿ ಅವರಿಗೆ ಒಂದು ಸೊಸೈಟಿ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರ್ತದೆ. ಅಂದಾಗ ಮಾತ್ರ ಈ ಥರದ ಹಬ್ಬಗಳು, ಈ ಥರದ ನಾವು ಸಂಭ್ರಮಾಚರಣೆಗಳು ಒಂದು ಸಾರ್ಥಕ ಆಗ್ತವೆ. ನೀವು ಪೆಂಡಾಲ್ಗಳು ಹಾಕಬೇಕಾದ್ರೆ ದಯಮಾಡಿ ರಸ್ತೆಗೆ ಯಾವುದೇ ಕಾರಣಕ್ಕೂ ಸಂಚಾರ ವ್ಯವಸ್ಥೆಗೆ ಅಡೆತಡೆ ಆಗಬಾರ್ದು. ಅಡೆತಡೆ ಆದರೆ ಅದರ ಬಗ್ಗೆನೂ ಕೂಡ ಪ್ರಕರಣಗಳು ದಾಖಲಾಗ್ತವೆ. ಆಮೇಲೆ ಗಣೇಶ ವಿಗ್ರಹ ತರೋದು ಜಾಸ್ತಿ ಗಣೇಶ ವಿಗ್ರಹಗಳು 6 ರಿಂದ 7 ಫೀಟ್ ಮಾತ್ರ ಇರಲಿ. ಯಾಕಂದ್ರೆ ನೀವು ವಿಸರ್ಜನೆ ಹೋಗ್ಬೇಕಾದ್ರೆ ಟ್ರ್ಯಾಕ್ಟರ್ ಮೇಲೆ ಒಯ್ತೀರಿ. ಟ್ರ್ಯಾಕ್ಟರ್ದೊಂದು 4 ಫೀಟ್ ಇರ್ತದೆ, ಇದ್ರ ಮೇಲೆ ಇದೊಂದು 7 ಫೀಟ್ ಅಂದರೆ 11 ಫೀಟು. ನಮ್ಮ KB ಲೈನ್ಗಳು 12 ಫೀಟ್ ಇದ್ದಾವೆ. ಜಾಸ್ತಿ ಇನ್ನೂ 1 ಫೀಟು ಜಾಸ್ತಿ ಆಯ್ತಂದ್ರೆ ಗಣೇಶ ಅಲ್ಲಿ ಟಚ್ ಆಗ್ತದ. ಗಣೇಶ ಟಚ್ ಆದಾಗ ಏನೇನು ಘಟನೆಗಳಾಗಿದ್ದಾವೆ ನಿಮಗೂ ಕೂಡ ಗೊತ್ತಿದೆ. ಬೆಳಗಾವದಲ್ಲಿ ಎಲ್ಲ ಕಡೆ ಘಟನೆಗಳಾಗಿದ್ದಾವೆ. ಆ ಥರದ ಘಟನೆಗಳು ಆಗೋದು ಬೇಡ. ಆ ನಂತರ ನಮ್ಮ ಎಲ್ಲ ಇವತ್ತಿನ ಯುವಕ ಮಿತ್ರರಲ್ಲಿ ಪ್ಲಸ್ ಗಣೇಶ ಮಂಡಳಿಗಳಲ್ಲಿ ನಂದೊಂದು ವಿನಂತಿ ಇದೆಯಪ್ಪ, ನೀವು ಗಣೇಶ ವಿಸರ್ಜನಾ ಮೆರವಣಿಗೆ ಎಷ್ಟಕ್ಕೆ ಸ್ಟಾರ್ಟ್ ಮಾಡ್ತೀರಿ? 10 ಗಂಟೆ 11 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನಿಮ್ಮ ಕಂಟಿ ಸರ್ಕಲ್ ಅಥವಾ ಮೇನ್ ಬಜಾರ್ದಾಗ ಬರ್ಲಿಕ್ಕೆ ಎಷ್ಟೊತ್ತಾಗುತ್ತಪ್ಪ? 12-1 ಗಂಟೆ ಆಗ್ತದೆ. ಯಾರು ಇರ್ತಾರೆ ನೋಡ್ಲಿಕ್ಕೆ 12-1 ಗಂಟೆಗೆ? 10 ಮಂದಿ ಪೊಲೀಸರು, 20 ಮಂದಿ ನೀವು ಯುವಕ ಮಂಡಳದವರು, ಇನ್ನು ಬೇರೆ ಕೆಲಸ ಬೇರೆ ಬಸ್ ಸ್ಟ್ಯಾಂಡ್ನಾಗ ಬಸ್ ಸಿಗಲ್ಲದವ್ರು ಅವ್ರು ಒಂದು 20 ಮಂದಿ. ನಾ ನೇರವಾಗಿ ಓಪನ್ ಆಗಿ ಮಾತಾಡ್ತಾ ಇದ್ದೀನಿ. ಇದನ್ನು 50 ಮಂದಿ